ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಡೈಲಿ ರಾಮಾಯಣ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮವು ಪುರಾಣ ಮತ್ತು ವಿಸ್ಮಯಕಾರಿ ಘಟನೆಗಳಿಂದ ಕೂಡಿದ ಧರ್ಮವಾಗಿದೆ. ಇಂದಿಗೂ ಸಹ ಹಿಂದೂ ಧರ್ಮದಲ್ಲಿ ಇಂತಹ ಅನೇಕ ಕಥೆಗಳಿವೆ. ಸರಸ್ವತಿ ದೇವಿಯು ಜ್ಞಾನದ ಸಂಕೇತ. ಹಿಂದೂ ಪವಿತ್ರ ಗ್ರಂಥಗಳ ಪ್ರಕಾರ ಪ್ರಪಂಚದ ಸಮತೋಲನ ಮತ್ತು ಸೃಷ್ಟಿಯಲ್ಲಿ ಸರಸ್ವತಿ ದೇವಿಯು ಪ್ರಮುಖ ಪಾತ್ರವನ್ನು ಹೊಂದಿದ್ದಾಳೆ. ಬ್ರಹ್ಮಾಂಡವನ್ನ ಸೃಷ್ಟಿಸಿದ ನಂತರ ಬ್ರಹ್ಮ ದೇವರು ತಾನು ರಚಿಸಿದ ಬ್ರಹ್ಮಾಂಡವನ್ನು ನೋಡಲು ಹೊರಟನು ಎಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಬ್ರಹ್ಮಾಂಡವನ್ನು ನೋಡಿದಾಗ ಬ್ರಹ್ಮದೇವನು ಈ ಬ್ರಹ್ಮಾಂಡ ವಿಕೃತಿ ಮತ್ತು ಕ್ರೂರತೆಯಿಂದ ಕೂಡಿದೆ ಎಂಬುದನ್ನು ಅರ್ಥ ಮಾಡಿಕೊಂಡನು. ಆದ್ದರಿಂದ ಬ್ರಹ್ಮನು ಈ ಕಾರ್ಯದಲ್ಲಿ ಸಹಾಯ ಮಾಡಲು ಜ್ಞಾನದ ಅವತಾರವನ್ನ ಸೃಷ್ಟಿಸಿದನು. ಅದುವೇ ಜ್ಞಾನದೇವತೆ ಸರಸ್ವತಿ ದೇವಿಯ ಜನನ. ತಾಯಿ ಸರಸ್ವತಿ ಬ್ರಹ್ಮ ದೇವರಿಂದ ಹುಟ್ಟಿಕೊಂಡಳು ಮತ್ತು ತಾಯಿ ಸರಸ್ವತಿ ಬ್ರಹ್ಮನಿಗೆ ಬ್ರಹ್ಮಾಂಡ, ಸೂರ್ಯ, ನಕ್ಷತ್ರಗಳನ್ನು ಮತ್ತು ಚಂದ್ರನನ್ನ ಸೃಷ್ಟಿಸಲು ಸಹಾಯ ಮಾಡಿದಳು. ಬ್ರಹ್ಮ ದೇವನು ಸರಸ್ವತಿ ದೇವಿಯ ಸೌಂದರ್ಯದಿಂದ ಆಕರ್ಷಿತನಾದನು ಮತ್ತು ಅವಳನ್ನು ತನ್ನವಳನ್ನಾಗಿಸಿಕೊಳ್ಳಲು ನಿರ್ಧರಿಸಿದನು. ಆಗ ತಾಯಿ ಸರಸ್ವತಿ ಹಸುವಿನ ರೂಪದಲ್ಲಿ ಬ್ರಹ್ಮನಿಂದ ತಪ್ಪಿಸಿಕೊಂಡು ಹೋದಳು. ಆಗ ಬ್ರಹ್ಮ ಕೂಡ ಎತ್ತಿನ ರೂಪದಲ್ಲಿ ಆಕೆಯನ್ನು ಅಟ್ಟಿಸಿಕೊಂಡು ಹೋಗುತ್ತಾನೆ. ಆದರೆ ಬ್ರಹ್ಮನಿಗೆ ಸರಸ್ವತಿ ಸಿಗುವುದಿಲ್ಲ. ಆತನ ಮನಸ್ಸಿನಲ್ಲಿ ಸರಸ್ವತಿ ಬಗೆಗಿನ ಪ್ರೀತಿ ಮಾತ್ರ ಕಡಿಮೆಯಾಗಲಿಲ್ಲ. ಇದರ ನಂತರ ಬ್ರಹ್ಮ ದೇವನು ಭೋಲೆನಾಥನನ್ನ ಸೃಷ್ಟಿಸಿದನು. ಶಿವನು ಕಣ್ಣು ತೆರೆದ ತಕ್ಷಣ ಆತ ಸರಸ್ವತಿ ದೇವಿಯ ಚಂಚಲತೆಯನ್ನು ಗ್ರಹಿಸಿದನು ಮತ್ತು ಭೈರವನ ರೂಪವನ್ನು ಪಡೆದು ಬ್ರಹ್ಮನ 5ನೇ ತಲೆಯಿಂದ ಕತ್ತರಿಸಿದನು. ಈ ಘಟನೆಯ ನಂತರ ಬ್ರಹ್ಮನು ತನ್ನನ್ನು ಶುದ್ಧೀಕರಿಸಲು ಒಂದು ಯಜ್ಞವನ್ನು ಆಯೋಜಿಸಿದನು. ಆದರೆ ಆ ಯಾಗಕ್ಕೆ ಅವನಿಗೆ ಹೆಂಡತಿಯ ಅವಶ್ಯಕತೆ ಇತ್ತು. ನಂತರ ಬ್ರಹ್ಮ ದೇವನು ಸರಸ್ವತಿ ದೇವಿಯನ್ನು ತನ್ನ ಪತ್ನಿಯನ್ನಾಗಿಸಿ ಸ್ವೀಕರಿಸಿ ಇಬ್ಬರ ನಡುವೆ ಸಮ್ಮಿಲನ ನಡೆಯಿತು. ಒಮ್ಮೆ ಸರಸ್ವತಿ ದೇವಿಯು ತನ್ನ ಪತಿ ಬ್ರಹ್ಮನಿಂದ ನಡೆಸಲ್ಪಡುವ ಒಂದು ಪ್ರಮುಖ ಯಾಗದಲ್ಲಿ ತಡವಾಗಿ ಬಂದಳು. ಪತ್ನಿಯ ಅನುಪಸ್ಥಿತಿ ಇಲ್ಲದೆ ಈ ಯಜ್ಞವನ್ನು ಮಾಡಲು ಸಾಧ್ಯವಿರಲಿಲ್ಲ. ತಾಯಿ ಸರಸ್ವತಿಯು ಆಗಮಿಸುವ ವೇಳೆಗೆ ಬ್ರಹ್ಮನು ಈಗಾಗಲೇ ಗಾಯತ್ರಿ ದೇವಿಯನ್ನು ವಿಧಿವಿಧಾನಗಳಲ್ಲಿ ಮದುವೆಯಾಗಿ ಯಜ್ಞವನ್ನು ಮುಗಿಸಿದ್ದನು. ಇದರಿಂದ ಕೋಪಗೊಂಡ ತಾಯಿ ಸರಸ್ವತಿ ಬ್ರಹ್ಮನನ್ನು ಶಪಿಸಿದಳು. ಬ್ರಹ್ಮದೇವನು ಮಾಡಿಕೊಂಡ 2ನೇ ಮದುವೆ ಸರಸ್ವತಿ ದೇವಿಯನ್ನು ತುಂಬಾ ಕೋಪಗೊಳಿಸಿತು ಮತ್ತು ಇದರಿಂದ ಆಕೆ ಬ್ರಹ್ಮದೇವನನ್ನು ಶಪಿಸಿದಳು. ಸರಸ್ವತಿ ಬ್ರಹ್ಮನನ್ನು ಕುರಿತು, ನೀವು ಜಗತ್ತಿನಲ್ಲಿ ದುಃಖದ ಬೀಜವನ್ನು ಬಿತ್ತಿದ್ದೀರಿ, ನೀವು ಪವಿತ್ರಾತ್ಮವನ್ನ ಬಂಧಿಸಿದ್ದೀರಿ. ನೀವು ಮಾಡಿದ ತಪ್ಪಿಗೆ ಯಾರೂ ನಿಮ್ಮನ್ನು ಪೂಜಿಸಬಾರದು. ನಿಮ್ಮ ಪೂಜೆಗೆ ಬ್ರಹ್ಮಾಂಡದಲ್ಲಿ ಯಾವುದೇ ದೇವಾಲಯಗಳಿರಬಾರದೆಂದು ಶಾಪವನ್ನು ನೀಡುತ್ತಾಳೆ. ಈಕೆಯ ಶಾಪದಿಂದ ಬ್ರಹ್ಮನಿಗೆ ಪೂಜೆ ಇಲ್ಲದಂತಾಯಿತು. ಪುಷ್ಕರದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಈ 2 ಸ್ಥಳಗಳಲ್ಲಿ ಮಾತ್ರ ನಾವು ಬ್ರಹ್ಮನ ದೇವಾಲಯವನ್ನು ನೋಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಬ್ರಹ್ಮನನ್ನು ಸರಸ್ವತಿ ದೇವಿ ಯಾಕೆ ಪೂಜಿಸುವುದಿಲ್ಲ ಎಂದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಡೈಲಿ ರಾಮಾಯಣ.